ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ವೀರಾಪುರ ಉಡುಕುಂಟೆ ಹತ್ತಿರದ ಚೆನ್ನಿಗಪ್ಪನಪಾಳ್ಯದಲ್ಲಿ ಸರ್ಕಾರಿ ಓಣಿ ಒತ್ತುವರಿ ತೆರವಿಗೆ ಹೋದಂತಹ ಹೊನ್ನಪ್ಪ ಮತ್ತು ತಂಡದವರ ಮೇಲೆ ಓಣಿ ಒತ್ತುವರಿ ಮಾಡಿಕೊಂಡಿದ್ದವರು ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಹೊನ್ನಪ್ಪರವರಿಗೆ ಹಲವಾರು ಗಾಯಗಳಾಗಿದ್ದು ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಸಂಬಂಧ ಮಾಗಡಿ ತಹಸೀಲ್ದಾರ್ ರಂಜಿತ್ ಕುಮಾರ್ ಅವರು ಕುದೂರು ಠಾಣೆಯಲ್ಲಿ ಸ್ವತಃ ನಿಂತು ಹಲ್ಲೆ ಮಾಡಿದವರ ಮೇಲೆ ಕೇಸು ದಾಖಲಿಸಿ ಪೊಲೀಸರ ಸಹಾಯದಿಂದ ಹಲ್ಲೆ ಮಾಡಿದವರನ್ನು ಬಂಧಿಸಲಾಗಿದೆ. ನಂತರ ತಹಸೀಲ್ದಾರ್ ರಂಜಿತ್ ಕುಮಾರ್ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಹೊನ್ನಪ್ಪರವರಿಗೆ ಧೈರ್ಯ ತುಂಬಿದ್ದಾರೆ. ಈ ಘಟನೆ ಸಂಬಂಧ ಸರ್ಕಾರಿ ನೌಕರರ ಅಧ್ಯಕ್ಷ ಜಯರಾಮ್ ಅವರವರು ಹಲ್ಲೆ ಮಾಡಿದವರ ಮೇಲೆ ಕಾನೂನು ರೀತಿಯ ಸೂಕ್ತ ಕ್ರಮ ಕೊಳ್ಳಲು ಆಗ್ರಹಿಸಿದ್ದಾರೆ. ತಹಸೀಲ್ದಾರ್ ರಂಜಿತ್ ಕುಮಾರ್ ಅವರು ಕೂಡ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದ ಗ್ರಾಮ ಲೇಖಪಾಲಕರಾದಂಥ ಹೊನ್ನಪ್ಪ ಅವ್ರ ಮೇಲೆ ಸರ್ಕಾರಿ ಓಣಿಯನ್ನು ಸರ್ವೆ ಮಾಡೋದಕ್ಕೆ ಹೋದಾಗ ಹಲ್ಲೆ ನಡೆದಿದೆ. ಅವರಿನ್ನೂ ಚಿಕ್ಕವರಿನ ತೀವ್ರವಾಗಿ ಕಾಲು ಸಹ ತುಂಡಾಗಿದೆ. ಹೊನ್ನಪ್ಪನವರು ಏನು ನಡೀತು ಘಟನೆಯಲ್ಲಿ? ಸರ್, ವೀರಾಪುರ ಗ್ರಾಮ ಸರ್ವೆ ನಂಬರ್ 42/1ರಲ್ಲಿ ಸರ್ಕಾರಿ ಓಣಿನ ತೆರವು ಮಾಡೋಕ್ಕಂತ ತಾಲೂಕು ಸರ್ವೇರು ನಾವು ಹೋಗಿದ್ದೀವಿ ಸರ್. ಈ 42/1ರ ಖಾತೆದಾರರು ನಮ್ಮ ಗ್ರಾಮ ಸಹಾಯಕನಿಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ರು. ಯಾರು ಗ್ರಾಮ ಸಹಾಯಕ? ಭರತ್ ಅಂತ ಸರ್. ಓಕೆ, ಏಕವಚನದಲ್ಲಿ ಮಾತಾಡ್ತಾ ಇದ್ರು. ಅದಕ್ಕೆ ನಾನು ಇವರು ತಾಲೂಕು ಸರ್ವರ್ ಜೊತೆ ಹೇಳಿದ್ದೆ. ಆವಾಗ ನಮ್ಮ ಗ್ರಾಮ ಸಹಾಯಕನ ಹತ್ರ ಹೋಗ್ಬಿಟ್ಟು ಏನಾಯಿತು ಅಂತ ಕೇಳಿದ್ಕೆ ಆ ಅಜ್ಜಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಸರ್ ಅಂತ ಅಂದರು. ಅದಕ್ಕೆ ಹೋಗಿ ಆ ಅಜ್ಜಿಯನ್ನು ಯಾಕಜ್ಜಿ ಈ ಥರ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವ್ರ ಮಗ ಬಂದುಬಿಟ್ಟು ಏಕಾಏಕಿ ಅಲ್ಲೇ ಮಾಡಿದ ಸರ್. ಮಗನ ಹೆಸರು ಗೊತ್ತಾ ಸರ್? ಮಗನ ಹೆಸರು ಗೊತ್ತಾ? ಇಲ್ಲ ಸರ್. ಓಕೆ, ಅಲ್ಲೇ ಮಾಡ್ದ. ಏನಿಂದ ಹೊಡೆದ ಸರ್? ಮೊದಲು ಕೈಯಿಂದ ಹೊಡೆದ್ರು, ಆಮೇಲೆ ಕಟ್ಟಿಗೆ ತೊಗೊಂಡು. ಯಾರು ಬಿಡಿಸೋಕೆ ಬರಲಿಲ್ಲ? ಇಲ್ಲ ಸರ್. ಹೇಳಿ ಯಾರೂ ಬರಲಿಲ್ಲ. ಅವ್ರದ್ದು ಏನಂತೆ ತೊಂದರೆ? ನೀವು ಸರ್ವೆ ಮಾಡೋಕ್ಕೆ ಹೋದರೆ ಅದು ಸರ್ಕಾರಿ ಓಣಿನ ತೆರವು ಮಾಡೋಕ್ಕಂತ ಹೋಗಿದ್ದೀವಿ ಸರ್. ಒತ್ತುವರಿ ಮಾಡ್ಕೊಂಡಿರ್ಬೋದು, ಅಳತೆ ಮಾಡಬೇಡಿ ಅಂತ. ಅಳತೆ ಮಾಡಬೇಡಿ ಅಂತ. ಎಷ್ಟು ಜನ ಹೋಗಿದ್ರಿ ನೀವು? ನಾನು ತಾಲೂಕು ಸರ್ವರು, ಗ್ರಾಮ ಸಹಾಯಕ 3 ಜನ ಹೋಗಿದ್ರಾ? ಭರತನಿಗೂ ಹೊಡೆದಿದ್ದಾರೆ ಗ್ರಾಮ ಸೇವಕರಿಗೆ. ಸರಿ, ನೀವು ಅಲ್ಲಿ ಅಳತೆ ಮಾಡೋಕ್ಕೆ ಹೋದ್ರಿಂದ ಗ್ರಾಮಸ್ಥರು ಯಾರು ಇರಲಿಲ್ವಾ ಅಲ್ಲಿ? ತುಂಬ ಜನ ಇದ್ದರು ಸರ್, ಯಾರೂ ಬರಲಿಲ್ಲ. ಯಾರು ಬಿಡ್ಸಕ್ಕೆ ಬರಲಿಲ್ವಾ ನಿಮಗೆ? ಅಲ್ಲೇ ಮಾಡ್ತಾರೆ ನೋಡ್ತಾನೆ ಇದ್ದಾರೆ ಗ್ರಾಮಸ್ಥರುಗಳು. ಮುಂದೆ ನೀವು ದೂರು ಕೊಟ್ಟಿದ್ದೀರಾ ಕುದೂರು ಠಾಣೆಯಲ್ಲಿ? ಹೌದು ಸರ್.
ಹಿಡ್ಕೊಂಬಂದು ಪೊಲೀಸ್ ಕಸ್ಟಡಿಗೆಲ್ಲ ಕೊಟ್ಟಾಗಿದೆ. ಡಿ ಸಿ ಸರ್ ಗಮನಕ್ಕೂ ಇದೆ. ಎಲ್ಲ ಥರ ಸೆಕ್ಯೂರಿಟಿ ಎಷ್ಟು ಆರಾಮಾಗಿ ಎಷ್ಟು ಈಗ ಇದು ರಾಜ್ಯ ನಮ್ಮ ಸುರಕ್ಷರು ಮಾತಾಡಿದ್ರೆ ಫೋನ್ ಪಿಕ್ ಮಾಡಿಲ್ಲ, ವಾಟ್ಸಪ್ ಮಾಡಿದ್ದೀವಿ, ಏನು ಮಾಡ್ಬೋದು ಅಂತ ಹೇಳಿ ಮಾಹಿತಿ ತೊಗೊಂಡು ಕಂಪ್ಲೇಂಟ್ FIR ಆಯಿತು ಸರ್. 307 ಇಬ್ಬರು ವಿತಿನ್ 3-4 ಅವರ್ಸಲ್ಲಿ ಸಿಕ್ಕಿದ್ದಾರೆ. ಇವಾಗ ಅಲ್ಲೇ ಇದ್ದು ಖುದ್ದಾಗಿ ಅಲ್ಲಿದ್ದು ಅವ್ರನ್ನ ಇಟ್ಕೊಂಬಂದು ಸ್ಟೇಷನ್ಗೆ ರಿಮೈಂಡ್ ಮಾಡಿ ರಾಮನಗರ ಕಸ್ಟಡಿಗೆ ಕಳಿಸೋವರೆಗೂ ನಾನು ಅಲ್ಲೇ ಇದ್ದು. ಈ ಕಸ್ಟಡಿಗೆ ಹೋದ್ರೆ ಸರ್ ಹೋಗಿದ್ದಾರೆ. ಈಗ ಅವ್ರ ಹತ್ರ ಮಾಹಿತಿ ತೊಗೊತೀನಿ ಸರ್. ಈಗ ಅಧ್ಯಕ್ಷ ಹತ್ರ ಏನು ಮಾಡ್ಬೋದು ನಾಳೆ ಏನು ಮಾಡ್ಬೋದು ಅಂತ ಸ್ಟೇಟ್ಮೆಂಟ್ ತೊಗೊಂಡು ಈಗ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಏನು ಹೇಳ್ತಾರೆ ಇದ್ರ ಮೇಲೆ ಪ್ರೊಸೆಸ್ ಮಾಡೋದು ಸರ್. ಇಂಥವೆಲ್ಲ ತಿರ್ಗಾ ಮರುಕಳಿಸ್ತಾ ಇದೆಲ್ಲ ಮತ್ತೆ ಆಗಬಾರ್ದು. ನಮ್ಮ ಸ್ಟಾಫ್ಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಯಾರೇ ಇದ್ದರೂ ಕೂಡ ಈಗ ನಾವು ಖಂಡಿಸ್ಲೇಬೇಕು ಸರ್. ಇಲ್ಲಾಂದರೆ ಇದು ಮರುಕಳಿಸ್ತಾನೆ ಇರ್ತದೆ. ಹೌದು. ತುಂಬ ಸಾಮಾನ್ಯವಾಗಿ ಸರ್ಕಾರಿ ನೌಕರನ್ನ ಕೆಲಸ ಮಾಡೋಕ್ಕೆ ಅಡಚಣೆ ಮಾಡೋದಾದ್ಮೇಲೆ ಇವತ್ತು ಪುದೂರು ಹೋಬಳಿ ವೀರಾಪುರದಲ್ಲಿ ಅಕ್ರಮವಾಗಿ ಸರ್ಕಾರಿ ಹೊಣೆಯನ್ನು ಒತ್ತುವರಿ ಮಾಡಿಕೊಂಡಿದ್ದನ್ನು ತೆರವುಗೊಳಿಸಬಹುದಂತ ಗ್ರಾಮ ಲೇಖಪಾಲಕರಾದಂಥ ಹೊನ್ನಪ್ಪ ಹೂವಿನಹಡಗಲಿ ಇರ್ತಕ್ಕಂಥ ಯುವ ಮಿತ್ರನ ಮೇಲೆ ಅಮಾನವೀಯ ಹಲ್ಲೆ ಮಾಡಿದ್ದಾರೆ. ಇದು ಮಾಗಡಿ ಸೀಮೆಯಲ್ಲಿ ಹಿಂದೆಂದೂ ಇಂಥ ಘಟನೆಗಳು ನಡೆದಿಲ್ಲ. ನಮ್ಮ ಎದುರುಗಡೆ ದಂಡಾಧಿಕಾರಿಗಳು ತಹಶೀಲ್ದಾರ್ ಆದಂಥ ಮಾನ್ಯ ರಂಜಿತ್ ಕುಮಾರ್ ಅವರಿದ್ದಾರೆ, ಮತ್ತು ಎಲ್ಲ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಜಯರಾಮ್ ಅವರಿದ್ದಾರೆ, ಕಂದಾಯಾಧಿಕಾರಿಗಳಿದ್ದಾರೆ. ಸರ್, ಘಟನೆ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಿ ಹೇಳಿ ಸರ್. ಸರ್, ಆಲ್ರೆಡಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರಿಬ್ಬರನ್ನೂ ಅರೆಸ್ಟ್ ಮಾಡಾಗಿದೆ. ಅವ್ರ ಮೇಲೆ ಸೆಕ್ಷನ್ 353 ಅಬ್ಸ್ಟ್ರಕ್ಟಿಂಗ್ ಗೌರ್ಮೆಂಟ್ ಎಂಪ್ಲಾಯಿ ವರ್ಕ್ ಮತ್ತು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಆಗಿದೆ. ಸೊ ಅವ್ರನ್ನ ಕಾನೂನು ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಆಲ್ರೆಡಿ ನಾವು ಪೊಲೀಸ್ FIR ಆಗಿದೆ, ಅವ್ರ ಕಸ್ಟಡಿಗೆ ತೊಗೊಂಡಿದ್ದಾರೆ. ನೆಕ್ಸ್ಟ್ ಅದು ಪ್ರೊಸೆಸ್ ಏನಿದೆ ಅದು ನಾವು ಫಾಲೋ ಮಾಡ್ತೀವಿ. ಸರ್, ಘಟನೆ ಏನು ಸರ್ ಅದು ಆ್ಯಕ್ಚುಲಿ? ಅದೊಂದು ಸರ್ಕಾರಿ ಹೊಣೆ ಒತ್ತುವರಿ ಆಗಿದ್ದು. ಇದಕ್ಕಿಂತ ಮುಂಚೆ ನಾವು 2 ಸರಿ ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ನೋಟಿಸ್ ತೊಗೊಂಡಿದ್ದಾರೆ. 3ನೇ ಸರಿ ಹೋಗಿ ನಾವು ಒತ್ತುವರಿ ತೆರವುಗೊಳಿಸ್ಬೇಕಾದ್ರೆ ಅವರು ಇದುವರೆಗೂ ಕೋಆಪ್ರೇಟ್ ಮಾಡಿದರು. ಬಟ್ ಇವತ್ತು ಅಚಾನಕ್ಕಾಗಿ ನಮ್ಮ VA ಮೇಲೆ ಮತ್ತು ನಮ್ಮ ಗ್ರಾಮ ಸಹಾಯಕರ ಮೇಲೆ ಮತ್ತು ಸರ್ವೇಯರ್ ಮೇಲೆ ತುಂಬಾ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಸೊ ಅಷ್ಟರಲ್ಲಿ ವಿಷಯ ಗೊತ್ತಾಗಿದ ತಕ್ಷಣ ಅವರ ಎಲ್ಲರನ್ನೂ ನಾವು ಸೇಫಾಗಿ ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಅವ್ರನ್ನ ನಾವು ಕಾನೂನು ರೀತಿಯಲ್ಲಿ ಬಂಧಿಸಿ ಇದು ಮಾಡ್ತೀವಿ. ಸರ್, ನೀವು ಸರ್ವೆಗೆ ಹೋಗೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ತಿಳಿಸಿರಲ್ವಾ? ಅದು ತಿಳಿಸಿರ್ತೀವಿ. ಬಟ್ ಇವತ್ತೇನಾಗಿತ್ತು ಅಂದರೆ ಅವರು 2 ಸರಿ ಕೋಆಪ್ರೇಟ್ ಮಾಡಿದ್ದರಿಂದ ಈ ಸರಿನೂ ಆರಾಮಾಗಿ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಹೋಗಿದ್ದು. ಅವರ ನಂಬಿಕೆ ಮೇಲೆ ಜನಗಳ ಜೊತೆ ನಾವು ನಡೆದಾಡುವ ರೀತಿಯಲ್ಲಿ ಭರವಸೆ ಇತ್ತು, ಅವ್ರು ನಮಗೆ ಕೋಆಪ್ರೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಬಟ್ ಇವತ್ತು ಈ ಥರ ಆಗಿದೆ. ಇನ್ನು ಮುಂದೆ ಈ ಥರ ಆಗದಿರೋದು. ಸೊ ಮಾಗಡಿ ಸೀಮೆಯಲ್ಲಿ ಹಿಂದೆಂದೂ ಕೂಡ ಇಂಥ ಅಮಾನವೀಯ ಘಟನೆಗಳು ನಡೆದಿದ್ದಿಲ್ಲ, ಮುಂದೆ ನಡೆಯಬಾರ್ದು. ಇದು ಶಾಂತಿಯ ನೆಲ. ಘನತೆವೆತ್ತ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಅದೇ ಆದಂಥ ರೀತಿಯಲ್ಲಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಆಗ್ರಹ ಮಾಡೋದು ಸೂಕ್ತ. ಅದು ಬಿಟ್ಟು ಹಲ್ಲೆ ಮಾಡಿ ಆ ವಿಡಿಯೋವನ್ನು ನೋಡ್ತಾ ಇದ್ರೆ ಎಂಥವ್ರಿಗೆ ಕೂಡ ಕರಳು ಕಿತ್ತು ಬರ್ತದೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರೆಲ್ಲ ಕ್ರಮ ತಗೊಳ್ಬೇಕು. ಮತ್ತು ಕಡ್ಡಾಯವಾಗಿ ಅಕ್ರಮ ಒತ್ತುವರಿನ ನಾಳೆನೇ ತೆರವುಗೊಳಿಸ್ಬೇಕು. ಯಾಕಂದರೆ ಭಯ ಇಲ್ಲದಿರಿ, ಎಚ್ಚರಿಕೆ ಇಲ್ಲದಿರೋ ಎಷ್ಟೇ ದೊಡ್ಡವರು ಇರಲಿ, ಎಷ್ಟೇ ಪ್ರಭಾವಶಾಲಿಗಳಾದರೂ ಕೂಡ ದಯವಿಟ್ಟು ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡೋದ್ರ ಜೊತೆಗೆ ಸರ್ಕಾರಿ ಭೂಮಿಯನ್ನು ಉಳಿಸ್ಕೊಳ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಇಲ್ಲ, ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದೆ, ADC ಸರ್ ಗಮನಕ್ಕೂ ಇದೆ. ಅವರು ಕಂಪ್ಲೀಟ್ ನಮ್ಮ ಫೋನ್ ಕಾಂಟ್ಯಾಕ್ಟಲ್ಲಿದ್ದಾರೆ. ಪ್ರತಿಯೊಂದು ಅಪ್ಡೇಟ್ ಅವ್ರಿಗೆ ಕೊಡ್ತಿದ್ದೀವಿ. ಅವರು ಯಾವ ಥರ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದೇ ಥರನೇ ಮಾಡಿದ್ದೀವಿ. ಆ್ಯಂಡ್ ಅಕ್ಯೂಸ್ನ ಆಲ್ರೆಡಿ ನಾವು ಅರೆಸ್ಟ್ ಮಾಡಿಸಿದ್ವಿ. ಪೊಲೀಸ್ ಗಾಯಾಳುಗೆ ಹೇಗೆ ನೀವು ಚಿಕಿತ್ಸೆ ಕೊಡಿಸ್ತೀರಿ? ಅದು ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ಇದು ನೌಕರ ಸಂಘದ ಅಧ್ಯಕ್ಷರು ಜಯರಾಮ್ ಅವರು ಇದ್ರ ಬಗ್ಗೆ ಹೇಳಬೇಕು. ಸಾರ್ವಜನಿಕರು ಒಂದನ್ನು ಮಾಂದಾಟ ಮಾಡ್ಕೊಬೇಕು. ತಮ್ಮಲ್ಲಿ ಏನೋ ಒಂದು ಆಸ್ತಿ ಇದೆ ಮತ್ತು ಬೇರೆ ಏನಾದರೂ ಕೆಲಸಗಳಿದ್ದಾಗ ಸರ್ಕಾರಿ ನೌಕರರನ್ನು ಬಳಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಬೇಕು. ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ಅಥವಾ ಸರ್ಕಾರಿ ನೌಕರರನ್ನು ಈ ರೀತಿ ತುಂಬ ಹಿಂಸೆ ಕೊಟ್ಟು ಅವರನ್ನು ಈ ರೀತಿ ಅಚಾನಕ್ಕಾಗಿ ಸಾವು ನೋವಿನ ಮಧ್ಯೆ ಹೋರಾಡೋ ರೀತಿಯಲ್ಲಿ ಅವರೆಲ್ಲ ಹಲ್ಲೆ ಮಾಡುವಂಥ ಕೆಲಸಗಳನ್ನು ಸರ್ಕಾರಿ ನೌಕರ ಸಂಘ ಕಡಾಖಂಡಿತವಾಗಿ ಖಂಡಿಸ್ತದೆ. ಇಂಥ ಘಟನೆಗಳು ಮರುಕಳಿಸದಂತೆ ಇದನ್ನು ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘದ ಅಧ್ಯಕ್ಷರನ್ನ ಭೇಟಿ ಮಾಡಿ ಇದು ಕಾನೂನು ಕ್ರಮ ಏನು ಕೈಗೊಳ್ಳಬೇಕು ಅಂತ ಹೇಳಿ ಚರ್ಚೆ ಮಾಡಿ ಅಥವಾ ಪ್ರತಿಭಟನೆ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದಂಥ ಸಂದರ್ಭದಲ್ಲಿ ಖಂಡಿತ ಮಾಡೇ ಮಾಡ್ತೀವಿ. ಮಾನ್ಯ ದಂಡಾಧಿಕಾರಿಗಳು ಈಗಾಗಲೇ ಪೂರ್ವ ನಿಯೋಜಿತವಾಗಿ ಅವರು ಏನು
ಅಪರಾಧವನ್ನು ಎಸಗಿದ್ದಾರೆ. ಅವ್ರನ್ನ ಈಗಾಗಲೇ ಬಂಧಿಸಿ ಅವ್ರನ್ನ ಕಾನೂನು ವಶಕ್ಕೆ ಒಪ್ಪಿಸಿದ್ದಾರೆ. ಅದಕ್ಕೆ ನಾವು ಕೂಡ ಸಪೋರ್ಟಾಗಿ ನಿಂತ್ಕೊತೀವಿ. ಇಂಥ ಘಟನೆಗಳು ಮರುಕಳಿಸದಂತೆ ನಾಳೆ ಅಧಿಕಾರಿಗಳು BLO ಮೀಟಿಂಗ್ ಇರೋದ್ರಿಂದ ಅವ್ರು ಬರುವಂಥ ಸಂಭವನತೆ ಇದೆ. ಅವ್ರ ಜೊತೆ ನಾವು ಕೂಡ ತಹಶೀಲ್ದಾರರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಕುಳಿತು ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಇದಂತೂ ಭಾಳ ಮಾನವೀಯ ಕೃತ್ಯ ಅಲ್ಲ ಇದು. ಯಾಕೆಂದರೆ ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೇ ಸರ್ಕಾರಿ ನೌಕರರು ಇರುವಂಥದ್ದು. ಸರ್ಕಾರಿ ನೌಕರರನ್ನು ಹಲ್ಲೆ ಮಾಡಿಬಿಟ್ರೆ ಅವ್ರು ಸಿಗುವಂಥ ಏನು ಸಿಗುತ್ತೆ, ಅವ್ರಿಗೇನು ಸೌಲಭ್ಯ ಸಿಗ್ತದೆ. ಇಂಥ ಸಂದರ್ಭಗಳಲ್ಲಿ ಅವ್ರು ಮುಂದಿನ ದಿನ ಅವ್ರಿಗೆ ತಕ್ಕದಾದಂಥ ಶಾಸ್ತಿ ಮಾಡ್ತೀವಿ, ಪಾಠವನ್ನು ಕಲಿಸ್ತೀವಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಇದನ್ನು ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.